ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಡ್ರೈ ಟೇಸ್ಟಿ ಲೈವ್. ಇವತ್ತು ನಾವು ಬ್ಲ್ಯಾಕ್ ರೈಸ್ನ ಯೂಸ್ ಮಾಡಿ ಒಂದು ಹೆಲ್ತಿ ಆ್ಯಂಡ್ ಟೇಸ್ಟಿ ರೆಸಿಪಿನ ಮಾಡ್ತಾ ಇದ್ದೀವಿ. ಶುರು ಮಾಡೋಕ್ಕಿಂತ ಮುಂಚೆ ಈ ಬ್ಲ್ಯಾಕ್ ರೈಸ್ ಅಂದರೆ ಕಪ್ಪು ಅಕ್ಕಿಯಿಂದ ಏನೇನು ಹೆಲ್ತಿ ಬೆನಿಫಿಟ್ಸ್ ಇದೆ ಅಂತ ನೋಡೋಣ ಬನ್ನಿ. ಇದರಲ್ಲಿ ಗುಡ್ ಸೋರ್ಸ್ ಆಫ್ ಸೆವೆರಲ್ ನ್ಯೂಟ್ರಿಯೆಂಟ್ಸ್ಗಳಿವೆ. ರಿಚ್ ಇನ್ ಆ್ಯಂಟಿಆಕ್ಸಿಡೆಂಟ್ಸ್, ಬೂಸ್ಟ್ ಹಾರ್ಟ್ ಹೆಲ್ತ್, ಗುಡ್ ಸೋರ್ಸ್ ಆಫ್ ಫೈಬರ್, ಪ್ರಿವೆಂಟಿಂಗ್ ರಿಸ್ಕ್ ಆಫ್ ಡಯಾಬಿಟೀಸ್ ಆ್ಯಂಡ್ ಒಬೆಸಿಟಿ, ರಿಚ್ ಇನ್ ಪ್ರೋಟೀನ್ ಕಂಟೆಂಟ್. ನೋಡಿದ್ರಲ್ಲ ಇದರಲ್ಲಿ ಎಷ್ಟು ಹೆಲ್ತಿ ಬೆನಿಫಿಟ್ಸ್ಗಳಿದೆ ಅಂತ. ಬನ್ನಿ ಈಗ ಈ ಕಪ್ಪು ಅಕ್ಕಿನ ಯೂಸ್ ಮಾಡಿ ಒಂದೊಳ್ಳೆ ಹೆಲ್ತಿ ಆ್ಯಂಡ್ ಸ್ವೀಟ್ ರೆಸಿಪಿನಿ ಮಾಡೋಣ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಕಪ್ಪು ಅಕ್ಕಿ, ತುಪ್ಪ, ಗೋಡಂಬಿ, ಒಣ ದ್ರಾಕ್ಷಿ, ಏಲಕ್ಕಿ ಪೌಡರ್, ಬೆಲ್ಲ, ಹಾಗೂ ತೆಂಗಿನಕಾಯಿ ತುರಿ. ಬ್ಲ್ಯಾಕ್ ರೈಸ್ನ 5 to 6 hours ನೀರಲ್ಲಿ ನೆನೆಸಿಟ್ಕೋಬೇಕು. ನಾನು ಈಗಾಗಲೇ ಈ ಅಕ್ಕಿನ 2 ಬಾರಿ ವಾಶ್ ಮಾಡಿ ನೀರಲ್ಲಿ ನೆನೆಸಿ ಇಟ್ಟಿದ್ದೀನಿ. ಇದೇ ನೀರನ್ನು ನಾನು ಯೂಸ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಇದರಲ್ಲಿ ಪ್ರೋಟೀನ್ ಕಂಟೆಂಟ್ ಇರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈಗ ಕುಕ್ಕರ್ನಲ್ಲಿ 1 ಕಪ್ ರೈಸ್ಗೆ 2 ಗ್ಲಾಸ್ ವಾಟರ್ನ ಆ್ಯಡ್ ಮಾಡ್ಕೋಬೇಕು. ಫೈವ್ ಟು 6 ವಿಷಲ್ ಬರೋವರೆಗೂ ಇದನ್ನು ಕೂಗಿಸ್ಬೇಕು. ಈಗ ಕುಕ್ಕರ್ ಆರಿದೆ. ನೋಡಿ, ಈ ಥರ ರೈಸ್ ಚೆನ್ನಾಗಿ ಬೆಂದಿರಬೇಕು. ಇದಕ್ಕೆ 3/4 ಕಪ್ ಬೆಲ್ಲವನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಂತರ 1/2 ಟೇಬಲ್ ಸ್ಪೂನ್ ಏಲಕ್ಕಿ ಪೌಡರ್, ಹಾಫ್ ಕಪ್ ತೆಂಗಿನಕಾಯಿ ತುರಿ. ನೀವು ಹಸಿ ತೆಂಗಿನಕಾಯಿ ತುರಿ ಅಥವಾ ಒಣ ಕೊಬ್ಬರಿ ಯಾವ್ದು ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಇವೆಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳಿ. 5 ಮಿನಿಟ್ಸ್ ಹಾಗೆ ಕುದಿಯಲು ಬಿಡಿ. ಇನ್ನೊಂದು ಸ್ಮಾಲ್ ಪ್ಯಾನಲ್ಲಿ ತುಪ್ಪದ ಜೊತೆಗೆ ಗೋಡಂಬಿ ದ್ರಾಕ್ಷಿನ ಹುರ್ಕೋಬೇಕು. ಈಗ ಇದನ್ನು ರೈಸ್ ಜೊತೆ ಆ್ಯಡ್ ಮಾಡ್ಕೊಳ್ಳೋಣ.
ಈಗ ಬಿಸಿ ಬಿಸಿಯಾದ ಬ್ಲ್ಯಾಕ್ ರೈಸ್ ಹಲ್ವಾ ಸವಿಯಲು ಸಿದ್ಧ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. We'll see you in the next video. Till then, take care. Bye-bye.